ಟು 63 ಲ್ಯಾಕ್ಸ್ 63 ಲಕ್ಷ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಮಾಡಿರೋವಂಥದ್ದು. ಸೊ ಎಲಿವೇಶನ್ ಅಂತ ಬಂದರೆ ನೋಡ್ತಿರ್ಬೋದು ಮೇಲ್ಗಡೆಯಿಂದ 900 ಸ್ಕ್ವೇರ್ ಫೀಟಲ್ಲಿ G+3 ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಪಾರ್ಕಿಂಗ್ ಸ್ಪೇಸ್ ಕೂಡ ಸರ್ ಇದು ಬಂದ್ಬಿಟ್ಟು ಇವಾಗ ಒಂದು ಕಾರ್ ನಿಲ್ಲಿಸ್ಬೋದು. ಜಸ್ಟ್ ಒಂದು ರೂಮು ಮತ್ತೆ ಒಂದು ಕಿಚನ್ ಇದೆ. 22 ಫೀಟ್ ಇದೆ ಸರ್. ಸರ್ ಈ ಪೂಜಾ ರೂಮ್ ಬಂದ್ಬಿಟ್ಟು ಒಂದು 5ಗೆ ಒಂದು 5 ಫೀಟ್ ಇದೆ. ಸೊ ನೆಕ್ಸ್ಟ್ ಬಂದಾಗ ನೋಡ್ತಿರ್ಬೋದು ಇಲ್ಲೊಂದು ಕಿಚನ್ ಇದೆ. ಅದೇ ಕಿಚನ್. ಸೊ ಇದು ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್ ನಮಗೆ? ಸರ್ ಇದು ಬಂದ್ಬಿಟ್ಟು ಒಂದು 12ಗೆ ಒಂದು 16 ಫೀಟ್ ಇದೆ. ಇಲ್ಲೂ ಒಂದು ಬಾಲ್ಕನಿ ಒಂದು ಚಿಕ್ಕದಾಗಿ ಪ್ಲಾನ್ ಮಾಡ್ಕೊಂಡಿದ್ವಿ. ಒಂದು 16 ಫೀಟಿಗೆ ಒಂದು 10-11 ಫೀಟ್ ಇದೆ ಸರ್. ಹಾಗೆ ಟೆರೆಸ್ ಫ್ಲೋರಿಗೆ ಬಂದರೆ ಕಂಪ್ಲೀಟ್ ಆಗಿ ಸ್ಪೇಷಿಯಸ್ ಆಗಿದೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು RCC ಕನ್ಸ್ಟ್ರಕ್ಷನ್ ಕಂಪನಿ ಕಡೆಯಿಂದ ಒಂದು ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ಕೂಡ ತೋರಿಸ್ತಾ ಇದ್ದೀನಿ. ಈ ಲೊಕೇಶನ್ ಆ್ಯಕ್ಚುಲಿ ವಿದ್ಯಾರಣ್ಯಪುರ ಹತ್ರನೇ ಬರುತ್ತೆ. ಒಂದು G+3 ಬರುತ್ತೆ. ಸೊ ಕೆಳಗಡೆ ಒಂದು 1 RK ಒಂದು ರೂಮ್ ಕೂಡ ಮಾಡಿದ್ದಾರೆ, ಮತ್ತು ಇಲ್ಲೊಂದು ಸೆಮಿ ಕಮರ್ಷಿಯಲ್ ಥರ ಒಂದು ಶಾಪ್ ಕೂಡ ಇದೆ. ಸೊ ಇದು ಆ್ಯಕ್ಚುಲಿ ಬಂದುಬಿಟ್ಟು 63 ಲ್ಯಾಕ್ಸ್ 63 ಲಕ್ಷ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಮಾಡಿರೋವಂಥದ್ದು. ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು ಸಚಿನ್ ಅಂತ ಇದ್ದಾರೆ. ಸೊ ಇವರು ಆ್ಯಕ್ಚುಲಿ RCC ಟೀಮ್ ಕಡೆಯಿಂದ ಇವತ್ತು ನಮಗೆ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಯೂಶಲಿ ಏನಂದರೆ ನಿಮ್ಮದು ಬಡ್ಜೆಟಲ್ಲಿ ಪ್ರೀಮಿಯಮ್ ಆಗಿ ಕೂಡ ಕನ್ಸ್ಟ್ರಕ್ಟ್ ಮಾಡ್ತೀರಾ. ರೆಂಟಲ್ ಹೌಸಸ್ ಆಗಲಿ ಅಥವಾ ಇಂಡಿಪೆಂಡೆಂಟ್ ಹೌಸಸ್ ಆಗಲಿ ಚೆನ್ನಾಗಿ ಬಂದಿರುತ್ತೆ. ಸೊ ಇವತ್ತು ಈ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಅದು ಈ ಪ್ರಾಜೆಕ್ಟ್ ಬಂದುಬಿಟ್ಟು ಇಲ್ಲಿ ಕೊಡಿಗೆಹಳ್ಳಿ ವಿದ್ಯಾರಣ್ಯಪುರ ಬಂದಿದೆ. ಅದು ಈ ಪ್ಲಾಟ್ ಸೈಜ್ ಬಂದುಬಿಟ್ಟು 900 ಸ್ಕ್ವೇರ್ ಫೀಟ್. 900 ಸ್ಕ್ವೇರ್ ಫೀಟಲ್ಲಿ G+3 ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಎಷ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಆಗಿರ್ಬೋದು ಸರ್? ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದುಬಿಟ್ಟು ಒಂದು 63 ಲ್ಯಾಕ್ ಸ್ವಲ್ಪ ಅಡಿಷನಲ್ ಆಗಿದೆ. ಓಕೆ, 63 ಲ್ಯಾಕ್ಸ್ ಪ್ಲಸ್ ಅಡಿಷನಲ್ ಆಗಿದೆ. ಓಕೆ, 60. ಮತ್ತೆ ಇಂಟೀರಿಯರ್ ಬಂದ್ಬಿಟ್ಟು ಅವರು ಓನರ್ ಹೊರಗಡೆ ಮಾಡ್ಕೊಂಡಿದ್ದೀರಾ, ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೀರಾ. ಓಕೆ ಸರ್. ಸೊ ಎಲಿವೇಶನ್ ಅಂತ ಬಂದರೆ ಯಾವ ಥರ ಒಂದು ಪ್ಲಾನಿಂಗ್ ಆಗಿದೆ ಸರ್? ಇದು ಎಲಿವೇಶನ್ ಬಂದ್ಬಿಟ್ಟು ಇವಾಗ ನೋಡ್ತಾ ಇದ್ದಾರೆ ನೀವು, ಇದು ಬಂದ್ಬಿಟ್ಟು ಟೆಕ್ಸ್ಚರ್ ಪೇಂಟ್ ಬಂದಿದೆ. ಓಕೆ. ಪ್ಲಸ್ ಈ ಗೇಟ್ ಅಂತ ಬಂದರೆ ಇದು CNC ಕಟಿಂಗ್. ಓಕೆ. ಆಮೇಲೆ ಈ ಕಡೆ ನೋಡ್ತಿದ್ರಲ್ಲ ನೀವು, ಇದು ಸ್ಟೋನ್ ಕ್ಲಾಡಿಂಗ್. ಸ್ವಲ್ಪ ಸೊ ಇಲ್ಲೊಂದು ಶಾಪ್ ಬರುತ್ತೆ. ಶಾಪ್ ಎಷ್ಟು ಡೈಮೆನ್ಷನ್ ಇರ್ಬೋದು ಸರ್? ಸರ್ ಇದು 10ಗೆ ಒಂದು 15 ಇದೆ ಸರ್. 10ಗೆ 15 ಬರುತ್ತೆ. ಓಕೆ. ಸರ್ ಅದೇ ಅವರು ಅದೇ ಓನರ್ ಕೇಳಿದ್ರು ಇಲ್ಲಿ ಸ್ವಲ್ಪ ರೆಂಟಲ್ಗೆ ಫ್ಯೂಚರ್ಗೆ ಯೂಸ್ ಆಗುತ್ತೆ ಅಂತ ಅದೊಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ. ಓಕೆ ಸರ್. ಸೊ ಎಲಿವೇಶನ್ ಅಂತ ಬಂದರೆ ನೋಡ್ತಿರ್ಬೋದು ಮೇಲ್ಗಡೆಯಿಂದ ಎಲ್ಲನೂ ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ಸೊ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದೀರಲ್ಲ? ಹಾಂ ಸರ್, ಅದೊಂದು ಸೆಟ್ ಬ್ಯಾಕ್ ಇವಾಗ ಎಲ್ಲ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಎಲ್ಲ ಸುಮ್ಮನೆ ಆಮೇಲೆ ಪ್ರಾಬ್ಲಮ್ಮು ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡು ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಓಕೆ. ಸೊ ಈಗ ಮನೆಯೊಳಗೆ ಕೂಡ ಹೋಗೋಣ, ಯಾವ ಥರ ಇದೆ ಎಲ್ಲ ಡೀಟೇಲ್ಸ್ ಒಂದ್ಸತಿ ನೋಡ್ಕೊಂಬಿಡೋಣ ಸರ್. ಬನ್ನಿ ಸರ್. ಸೊ ಮನೆ ಒಳಗೆ ಬಂದಿದ ತಕ್ಷಣ ಇಲ್ಲೊಂದು ಪಾರ್ಕಿಂಗ್ ಸ್ಪೇಸ್ ಕೂಡ. ಸರ್ ಇದು ಬಂದುಬಿಟ್ಟು ಇವಾಗ ಒಂದು ಕಾರ್ ನಿಲ್ಲಿಸ್ಬೋದು. ಓಕೆ. ಆಲ್ಮೋಸ್ಟ್ ಒಂದು 15ಗೆ ಒಂದು 10 ಫೀಟ್ ಇದೆ ಸರ್. ಓಕೆ. ಆಲ್ಮೋಸ್ಟ್ ಒಂದು XUV ಪಾರ್ಕ್ ಮಾಡ್ಬೋದು. ಒಂದು ಫಾರ್ಚುನರೇ ಪಾರ್ಕ್ ಮಾಡ್ಬೋದು. ಅಷ್ಟಿದೆ, ಅಷ್ಟು ಸ್ಪೇಸ್ ಇದೆ. ಸೊ ಬೈಕ್ಸು ಇಲ್ಲಿ ಪಾರ್ಕ್ ಮಾಡ್ಕೊಬೋದು. ಹಾಂ ಸರ್. ಓಕೆ. ಮತ್ತೆ ಇಲ್ಲಿ ಅದೇ ಗ್ರೌಂಡ್ ಫ್ಲೋರ್ ಬಂದುಬಿಟ್ಟು ಇವಾಗ ಇಲ್ಲಿ ಇಷ್ಟು ಅಂದರೆ ಇವಾಗ ಇದು ಬಂದ್ಬಿಟ್ಟು 1 RK ಡಿಸೈನ್ ಮಾಡಿದ್ದೀವಿ. 1 RK ಈ ಕಡೆ ಬಂದ್ಬಿಟ್ಟು ಇದು ಶಾಪ್ ಪರ್ಪಸ್ ಅಂತ. ಓಕೆ, ಅದು ಶಾಪ್ ಪರ್ಪಸ್ ಬರುತ್ತೆ. ಇಲ್ಲಿ ಕೂಡ ಆಕ್ಸೆಸ್ ಇದೆ. ಇಲ್ಲಿ ಆಕ್ಸೆಸ್ ಇದೆ. ಈ ಕಡೆನೂ ಆಕ್ಸೆಸ್ ಇದೆ, ಫ್ರಂಟಲ್ಲಿ ಆಕ್ಸೆಸ್ ಇದೆ. ಓಕೆ. ಸೊ ಇದು 1 RK ಬರುತ್ತಾ? ಓಕೆ. ಸೊ ಅದಕ್ಕೆ ಮುಂಚೆ ಇಲ್ಲಿ ಕೂಡ ನೋಡ್ತಿರ್ಬೋದು, ಇಲ್ಲಿ ವಾಲಲ್ಲಿ ಇದು ಟೈಲ್ಸ್ ಅಥವಾ ಗ್ರಾನೈಟ್ ಬರುತ್ತಾ ಸರ್? ಸರ್ ಇದು ಬಂದ್ಬಿಟ್ಟು ಇದು ಗ್ರಾನೈಟ್ ಈ ಥರ 4 ಇಂಚಸ್ ಇದು ಮಾಡ್ಕೊಂಡಿದ್ದೀವಿ, ಬೀಡಿಂಗ್ ಮಾಡ್ಕೊಂಡಿದ್ದೀವಿ. ಅದು ಗ್ರಾನೈಟ್ ಬರುತ್ತೆ? ಇದನ್ನು ಗ್ರಾನೈಟ್ ಬಂದಿರುತ್ತೆ. ಓಕೆ. ಸೊ ಇಲ್ಲಿ ಕೂಡ ನೋಡ್ತಿರ್ಬೋದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದ್ರೆ ಅದು ಕೂಡ ಸಾಕೆಟ್. ಇದು GM ಯೂಸ್ ಮಾಡಿ? ಎಲ್ಲ ಸರ್, GM. ವೈರ್ಸ್ ಎಲ್ಲ ಯಾವ್ದು ಬರುತ್ತೆ ಸರ್? ವೈರ್ಸ್ ನಾವು ಆಂಕರು, ಹ್ಯಾವಿಲ್ಸ್, ಪಾಲಿಕ್ಯಾಬ್, ವಿ-ಗಾರ್ಡು, ಅದನ್ನೆಲ್ಲ ಆಸ್ ಪರ್ ಕ್ಲೈಂಟ್ ಯಾವ ಡಿಸೈಡ್ ಮಾಡ್ತಾ ಅದ್ರ ಮೇಲೆ. ಮತ್ತೆ ಮೇನ್ ಯೂನಿಟ್ ಇಲ್ಲಿ ಕೊಟ್ಟಿದ್ದೀರಾ? ಸರ್ ಇದು ಬಂದ್ಬಿಟ್ಟು ಫುಲ್ ಕಂಟ್ರೋಲ್ ಪ್ಯಾನೆಲ್ ಬಾಕ್ಸ್ ಬಿಲ್ಡಿಂಗ್ ಇದ್ದು, ಇದನ್ನ ವಾಲಲ್ಲೇ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀವಿ ಸರ್. ಆಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್ಸ್ ಒಂದು 10-12,000 ಮಾಡಿದ್ದೀವಿ. ಯಾಕಂದ್ರೆ 3 ಫ್ಲೋರ್ ಇರೋದ್ರಿಂದ ಅದು ಕೂಡ ಡಿಪೆಂಡ್ ಆಗುತ್ತೆ. ಓಕೆ. ಸೊ ಈ ಕಡೆ ಒಂದು ಸ್ಟೋರೇಜ್. ಸರ್ ಇದು ಗ್ಯಾಸ್ ಪ್ರೊವಿಷನ್ ಅಂತ. ಇವಾಗ ಇದು ಲಾಕ್ ಮಾಡಿಟ್ಟಿದ್ದೀರಾ, ಗ್ಯಾಸ್ ಪ್ರೊವಿಷನ್ ಒಂದಿದೆ. ಸೊ ಈ ಕಡೆ ಕಾಮನ್ ಟಾಯ್ಲೆಟ್ ಅದು? ಹಾಂ ಸರ್, ಇದೊಂದು ಕಾಮನ್ ಟಾಯ್ಲೆಟ್. ಓಕೆ. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಮಾಡಿದ್ದೀರಾ? ಫೈನ್. ಓಕೆ. ಓಕೆ. ಸೊ 1 RK ಮನೆ ಇದೆ. ಡೋರ್ ಎಲ್ಲ ಯಾವ ಥರ ಸರ್ ಇದು? ಸರ್ ಇದು ಡೋರ್ ಎಲ್ಲ ಬಂದ್ಬಿಟ್ಟು ಇವರು ಕ್ಲೈಂಟ್ ಇದು ಟೀಕಿಗೆ ಹೋಗಿದ್ದಾರೆ. ಇದು ಶಟರ್ ಪ್ಲಸ್ ವಾಸ್ಕಲ್ ಬಂದ್ಬಿಟ್ಟು ಟೀಕಿಗೆ ಹೋಗಿದ್ದಾರೆ. ಮತ್ತೆ ಬ್ರಾಸ್ ಫಿಟ್ಟಿಂಗ್ಸ್ ಕೂಡ ಇದೆಲ್ಲ ಬ್ರಾಸ್ ಫಿಟ್ಟಿಂಗ್ಸ್ ಇದೆ. ಓಕೆ. ಸೊ ಮನೆ ಒಳಗೆ ಬಂದಿದ ತಕ್ಷಣ ನೋಡ್ತಿರ್ಬೋದು, ಇದು ಎಷ್ಟು ಡೈಮೆನ್ಷನಲ್ಲಿ ಇದು ಮಾಡಿರುವಂಥದ್ದು ಸರ್? ಇದು ಬಂದ್ಬಿಟ್ಟು ಇವಾಗ 12 ಫೀಟಿಗೆ 18 ಫೀಟ್ ಇದೆ ಸರ್. 12 ಫೀಟಿಗೆ 18 ಫೀಟ್ ಮಾಡಿ ಸ್ಪೇಷಿಯಸ್ ಆಗಿದೆ. ಸ್ಪೇಷಿಯಸ್ ಆಗಿ ಜಸ್ಟ್ ಒಂದು ರೂಮು ಮತ್ತೆ ಒಂದು ಕಿಚನ್ ಇದೆ.
ಓಕೆ. ಇಲ್ಲಿ ಬಂದುಬಿಟ್ಟು ಒಂದು ಟಾಯ್ಲೆಟ್ ಇದೆ ಸರ್. ಒಂದು ಟಾಯ್ಲೆಟು. ಓಕೆ. ಸೊ ಇಲ್ಲೊಂದು ಟಾಯ್ಲೆಟ್ ಕೂಡ ಮಾಡಿದ್ದೀರಾ. ಇದೆಲ್ಲ ಯಾವುದು ಟೈಲ್ಸ್ ಎಲ್ಲ ಯೂಸ್ ಮಾಡಿರೋದು ಸರ್? ಇದೆಲ್ಲ ಸರ್ ಇದು ಆ್ಯಂಟಿ-ಸ್ಕಿಡ್ ಬರುತ್ತೆ ಫ್ಲೋರಿಗೆ. ಇದೆಲ್ಲ ಕಂಪ್ಲೀಟ್ ಆಗಿ ವೆಟ್ರಿಫೈಡ್ ಯೂಸ್ ವೆಟ್ರಿಫೈಡ್ ಟೈಲ್ಸ್ ಬರುತ್ತೆ. ಅದು ಗ್ರಾನೈಟ್ ಥರನೇ ಕಾಣಿಸುತ್ತೆ. ಮತ್ತೆ ಫಿಟ್ಟಿಂಗ್ಸ್ ಎಲ್ಲ ಯಾವ ಜಾಗ್ವಾರ? ಫಿಟ್ಟಿಂಗ್ಸ್ ಎಲ್ಲ ಸರ್ ಇವರು ಜಾಗ್ವಾರ್ ಹೋಗಿದ್ದಾರೆ. ಓಕೆ. ಸೊ ಇದು ನೋಡ್ತಿರ್ಬೋದು ಕಿಚನ್. ಹಾಂ ಸರ್, ಇದು ಕಿಚನ್ ಸೈಜ್ ಬಂದ್ಬಿಟ್ಟು ಇವಾಗ ಒಂದು 10 ಫೀಟಿಗೆ ಒಂದು 6 ಫೀಟ್ ಇದೆ. ಓಕೆ. ಈಗ ರೆಂಟಲ್ ಪರ್ಪಸ್ಗೆ ಓಕೆ ಇಷ್ಟು ಮಾಡ್ಕೊಂಡಿದ್ದಾರೆ ಕ್ಲೈಂಟ್ ಅಂತ ಸರ್. ಇಲ್ಲಿ ಸ್ವಲ್ಪ ಇದು ಸ್ಪೇಸ್ ಇದ ಕಾರಣ ಇದೊಂದು ಸ್ವಲ್ಪ ಯುಟಿಲಿಟಿ ಪರ್ಪಸ್ ಆಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ. ಸೇಫ್ಟಿ ಗ್ರಿಲ್ ಇಲ್ಲೆಲ್ಲ MS ಗ್ರಿಲ್ಸ್ ಸೇಫ್ಟಿ ಪರ್ಪಸ್ ಆಗಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ. ಓಕೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಗ್ರೌಂಡ್ ಫ್ಲೋರಲ್ಲಿ 1 RK ಇದೆ ಮತ್ತು ಇಲ್ಲೊಂದು ಶಾಪ್ ಇದೆ. ಸೊ ನೆಕ್ಸ್ಟ್ ಬಂದರೆ ಇವಾಗ ಮೇಲ್ಗಡೆ ಕೂಡ ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ ಸರ್. ಇದು ಬಂದ್ಬಿಟ್ಟು ಇಲ್ಲಿ SS ರೈಲಿಂಗ್ಸ್ ಇದು ಮಾಡಿದ್ದೀವಿ. ಇದು ಕರೆಕ್ಟ್ ವಿಡ್ತ್ ಒಂದು 3 ಫೀಟ್ ಇದೆ ಸರ್. ಓಕೆ. ಇವಾಗ ಇದು 40 mm ಯೂಸ್ ಮಾಡ್ಕೊಂಡಿದ್ದೀವಿ. ಗ್ರಾನೈಟ್ನ ಇದು ಮಾಡಿಬಿಟ್ರು. ಓಕೆ. ಇದೆಲ್ಲ ನಾರ್ಮಲ್ ಗ್ರಾನೈಟ್ ಸರ್, ಲಪೋತ್ರ ಅಂತ ಇರಲ್ಲ, ನಾರ್ಮಲ್ ಗ್ರಾನೈಟ್ ಮಾಡಿಸ್ಕೊಂಡಿದ್ವಿ. ಹಾಂ ಸರ್, ಈಗ ಫಸ್ಟ್ ಫ್ಲೋರಿಗೆ ಬಂತು ಅಂದರೆ ಇಲ್ಲಿ ಸ್ವಲ್ಪ ಸಿಟ್ಔಟ್ ಸ್ಪೇಸ್ ಇದೆ, ಸ್ಪೇಷಿಯಸ್ ಆಗಿದೆ, ಆರಾಮ್ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ಸರ್ ಅದೇ ಹಾಗೆ ಕಂಟಿನ್ಯೂಸ್ ಆಗಿ ಬಂದ್ಬಿಟ್ಟಿದೆ SS ರೈಲಿಂಗ್ಸು. ಅಪ್ ಟು 4 ಫೀಟ್ ಮಾಡ್ಕೊಂಡಿದ್ವಿ. ಇಲ್ಲಿ ಸ್ವಲ್ಪ ಸೇಫ್ಟಿ ಪರ್ಪಸ್ ಅನ್ಕೊಂಡು 1 ಫೀಟ್ ವರೆಗೂ ಗ್ರಾನೈಟ್ ಮಾಡ್ಕೊಂಡು ಚಿಕ್ಕ ಮಕ್ಕಳಿಗೆ ಸೇಫ್ಟಿ ಪರ್ಪಸ್. ಇದು ಯಾವ ಫೇಸಿಂಗ್ ಬರುತ್ತೆ ಸರ್ ಈ ಡೋರ್? ಸರ್ ಇದು ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಸರ್. ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಸೇಮ್ ಟೀ ಕೂಡ ಬರುತ್ತೆ. ಹಾಂ ಸರ್, ಇದೆಲ್ಲನೂ ಟೀ ಕೂಡ ಇದೆ ವಿತ್ ಬ್ರಾಸ್ ಹ್ಯಾಂಡಲ್. 7 ಫೀಟ್ ಇದೆಯಾ ಅದು? ಹಾಂ 7 ಫೀಟ್ ಇದೆ. 7 ಫೀಟ್ ಬರುತ್ತೆ. ಓಕೆ. ಸೊ ಎಂಟ್ರೆನ್ಸಿಗೆ ಬಂದಿದ ತಕ್ಷಣ ಆಮೇಲೆ ಇಲ್ಲಿ ಕೂಡ ಒಂದು ಟೈಲ್ಸ್ ಕೊಟ್ಟಿದ್ದೀರಾ ಅಥವಾ ಗ್ರಾನೈಟಾ ಸರ್ ಇದು? ಸರ್ ಇದು ಟೈಲ್ಸ್ ಸರ್. ಟೈಲ್ಸ್ ಪ್ಲಸ್ ಗ್ರಾನೈಟ್ ಬಾರ್ಡರ್ಸ್ ಕೊಟ್ಟು ಒಂದು ಸ್ವಲ್ಪ. ಓಕೆ. ಸೊ ನೆಕ್ಸ್ಟ್ ಇವಾಗ ನೋಡ್ತಿರ್ಬೋದು ಮನೆ ಒಳಗೆ ಬಂದ ತಕ್ಷಣ ಯೂಜ್ ಲಿವಿಂಗ್ ಸ್ಪೇಸ್ ಇದೆ. ಇದು ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್? ಸರ್ ಇದೊಂದು 22 ಫೀಟ್ ಇದೆ ಸರ್. 22 ಬರುತ್ತೆ. ಓಕೆ. ಮತ್ತು ಇಲ್ಲಿ ವಿಂಡೋಸ್ ಎಲ್ಲ ಯಾವ ಥರ ಎಷ್ಟು ಹೈಟ್ ಬರುತ್ತೆ? ಹಾಂ ಸರ್, ಈ ವಿಂಡೋಸ್ ಎಲ್ಲನೂ ಸರ್ ಟೀಕಿಗೆ ಹೋಗಿದ್ದೀವಿ, ಎಸ್ಪೆಷಲಿ ಹಾಲಲ್ಲಿ. ಓಕೆ ಸರ್ ಇದು ಬಂದುಬಿಟ್ಟು ಫ್ರೆಂಚ್ ವಿಂಡೋಸ್ ಹೋಗಿದ್ದೀವಿ. ಫ್ರೆಂಚ್ ವಿಂಡೋಸ್ ಬರುತ್ತೆ. ಹಾಂ ಸರ್. ಓಕೆ. ಸ್ವಲ್ಪ ಗಾಳಿ ಬೆಳಕು ವೆಂಟಿಲೇಷನ್ ಪರ್ಪಸ್ ಚೆನ್ನಾಗಿರಲಿ ಅಂತ. ಓಕೆ. ಇದು ಎಷ್ಟು ಹೈಟಿಗೆ ಪ್ರೊವೈಡ್ ಮಾಡಿದ್ದೀರಾ? ಸರ್ ಇದು ಅಪ್ ಟು 7 ಫೀಟ್ ಇದೆ. 7 ಫೀಟಿಗೆ ಒಂದು 6 ಫೀಟ್ ಇದೆ ಸರ್. ಓಕೆ. ಈಚೆ ಒಂದು ರೈಲಿಂಗ್ಸ್ ಇದೆ. ಹಾಂ, ರೈಲಿಂಗ್ಸ್ ಇದೆ ಸೇಫ್ಟಿ ಪರ್ಪಸ್ ಅಂತ. ಓಕೆ. ಸೊ ಈ ಕಡೆ ಬಂದರೆ ಅಲ್ಲಿ ಏನು ಸರ್? ಹಾಗೆ ಬಂದುಬಿಟ್ರೆ ಇಲ್ಲಿ ಇದು ಕಿಚನ್ ಇದೆ. ಕಿಚನ್ ಪ್ಲಸ್ ಡೈನಿಂಗ್ ಇದೆ ಸರ್ ಇಲ್ಲಿ. ಸರ್ ಅದಕ್ಕಂತ ಸಪ್ರೇಟ್ ಆಗಿ ಏನು ಮಾಡಿಲ್ಲ, ಎರಡು ಕಂಬೈನ್ಡ್ ಆಗಿದೆ ಸರ್. ಇಲ್ಲಿ ಬಂದರೆ ಇಲ್ಲಿ ಪೂಜಾ ರೂಮ್ ಇದೆ ಸರ್. ಪೂಜಾ ರೂಮ್ ಬರುತ್ತೆ. ಹಾಂ ಸರ್. ಓಕೆ. ಸರ್ ಈ ಪೂಜಾ ರೂಮ್ ಬಂದುಬಿಟ್ಟು ಒಂದು 5 ಫೀಟ್ ಇದೆ. ಸ್ಪೇಷಿಯಸ್ ಆಗಿ ಕೂತ್ಕೊಳ್ಳೋಷ್ಟು. ಸರ್ ಹಾಗೆ ಮೇಲ್ ಬಂತಿದ್ರೆ ಸ್ಕೈಲೈಟ್ ಬಿಟ್ಕೊಂಡಿದ್ದೀವಿ ಸರ್. ಓಕೆ. ಡೈರೆಕ್ಟ್ ಗಾಳಿ ಬೆಳಕು ಬೀರಲಿ ಅಂತ. ಓಕೆ. ಸೊ ನೆಕ್ಸ್ಟ್ ಬಂದಾಗ ನೋಡ್ತಿರ್ಬೋದು ಇಲ್ಲೊಂದು ಕಿಚನ್ ಸರ್. ಅದೇ ಕಿಚನ್ ಇದೆ ಸರ್. ಓಕೆ. ಆ ಕಡೆ ಈ ಕಡೆಗೆ ಪ್ಲಾನ್ ಮಾಡಿ. ಹಾಂ, ಈ ಕಡೆ ಕ್ಯಾಬಿನೆಟ್ ಇದು ಮಾಡ್ಕೊಂಡಿದ್ದೀವಿ ಕೌಂಟರ್ ಟಾಪ್ನ. ಇದೊಂದು ಸ್ಲ್ಯಾಬ್ ಕೊಟ್ಟಿದ್ದೀರಲ್ಲ? ಹಾಂ, ಸ್ವಲ್ಪ ಸ್ಲ್ಯಾಬ್. ಓಕೆ. ಇದು ಗ್ರಾನೈಟ್ ಬರುತ್ತಾ ಇದು? ಹಾಂ ಸರ್, ಅದೇ ಗ್ರಾನೈಟ್ ಬರುತ್ತೆ ಅದು. ಓಕೆ ಸರ್. ಹಾಗೆ ಬರುತ್ತಂದ್ರೆ ಇಲ್ಲಿ ಇದು ಯುಟಿಲಿಟಿ ಇದೆ ಸರ್. ಓಕೆ. ಇಲ್ಲೊಂದು 2 ಫೀಟಿಗೆ ಒಂದು ಅರೌಂಡ್ ಒಂದು 10 ಫೀಟ್ ಸಿಗುತ್ತೆ. ಸ್ವಲ್ಪ ಅವರಿಗೆ ಸ್ವಲ್ಪ ಕ್ಲೀನಿಂಗ್ ಚೆನ್ನಾಗಿರುತ್ತೆ ಅಂತ. ಹಾಗೆ ಬಂದ್ಬಿಟ್ಟು ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ. ಹಾಂ, ಕಾಮನ್ ವಾಶ್ರೂಮ್ ಇದೆ ಸರ್. ಓಕೆ. ಸರ್ ಇದನ್ನೆಲ್ಲನೂ ಟೈಲ್ಸ್ ಅಪ್ ಟು 10 ಫೀಟ್ವರೆಗೆ ಹಾಕೊಂಡಿದ್ದೀವಿ. 10 ಫೀಟ್ ತನಕ ಜಾಗರ್ ಫಿಟ್ಟಿಂಗ್ಸ್ ಎಲ್ಲನೂ ಹೋಗಿದ್ದೀವಿ. ಓಕೆ ಸರ್. ಸರ್ ಇದು ಬಂದುಬಿಟ್ಟು ಇವಾಗ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರಿಗೆ ಸ್ಟೇರ್ ಕೇಸ್ನ ಇದು ಮಾಡಿದ್ವಿ. ಓಕೆ. ಇದು ಬಂದುಬಿಟ್ಟು ಕಂಪ್ಲೀಟ್ SS ಹೋಗಿದ್ದೀವಿ. SS 304 ಜಿಂದಾಲ್ ಸ್ಟೀಲು. ಹಾಗೆ ಇಲ್ಲಿ ಬಂದರೆ ಸರ್ ಇಲ್ಲೊಂದು ಕಂಪ್ಲೀಟಾಗಿ ಒಂದು 5 ಫೀಟಿಗೆ 2 ಫೀಟ್ ಆಗಿ ವಿಂಡೋನ ಪ್ರೊವೈಡ್ ಮಾಡಿದ್ದೀವಿ. ಓಕೆ. ಕ್ರಾಸ್ ವೆಂಟಿಲೇಷನ್ ಪರ್ಪಸ್ಗೆ ಆಗುತ್ತೆ ಅನ್ಕೊಂಡು ಈ ಕಡೆಯಿಂದ ಈ ಕಡೆ ವಿಂಡೋಸ್ ಇಲ್ಲಿಂದ ಕ್ರಾಸ್ ಕಂಪ್ಲೀಟಾಗಿ ಬೆಳಕು ಗಾಳಿ ಎಲ್ಲ ಬರಲಿ ಅಂದ್ಕೊಂಡು. ಓಕೆ ಸರ್. ಹಾಗೆ ಬಂದರೆ ಇಲ್ಲಿ ಸ್ಟಡಿ ಟೇಬಲ್ ಅಂತ ಮಾಡ್ಕೊಂಡಿದ್ದೀವಿ. ಓಕೆ. ಕಂಪ್ಲೀಟಾಗಿ ಸ್ಪೇಸನ್ನ ಯೂಟಿಲೈಸ್ ಮಾಡ್ಕೊಂಡಿದೆ. ಈ ಕಡೆ ನೋಡ್ತೀವಿ ಅಂದರೆ ಒಂದು ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಇದೆ. ಈ ಕಡೆನೂ ಆಗಿದೆ ಸರ್. ಓಕೆ. ಇದು ಬಂದುಬಿಟ್ಟು ಒಂದು 4 ಫೀಟು ಕಂಪ್ಲೀಟಾಗಿ ವೆಂಟಿಲೇಷನ್ ಪರ್ಪಸ್ಗೆ ವಿಂಡೋಸ್ ಮಾಡ್ಕೊಂಡಿದ್ದೀವಿ. ಓಕೆ. ಸೊ ನೆಕ್ಸ್ಟ್ ಬಂದರೆ ಫಸ್ಟು ಈ ಬೆಡ್ರೂಮ್ ನೋಡ್ಬಿಡೋಣ. ಸೊ ಇದು ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್ ನಮಗೆ? ಸರ್ ಇದು ಬಂದುಬಿಟ್ಟು ಒಂದು 12ಗೆ ಒಂದು 16 ಫೀಟ್ ಇದೆ ಸರ್. 12ಗೆ 16 ಫೀಟ್ ಬರುತ್ತೆ. ಓಕೆ. ಸೊ ಇಲ್ಲಿ ಯಾವ ಥರ ಒಂದು ಫ್ಲೋರಿಂಗ್ ಯೂಸ್ ಮಾಡಿದ್ದೀರಾ ಸರ್? ಇಲ್ಲೆಲ್ಲ ಕಂಪ್ಲೀಟಾಗಿ ಗ್ರಾನೈಟೇ ಯೂಸ್ ಮಾಡಿ. ಗ್ರಾನೈಟೇ ಬರುತ್ತೆ ಕಂಪ್ಲೀಟ್ಲಿ. ಮತ್ತು ಇಲ್ಲಿ 2 ವಿಂಡೋಸ್ ಕೊಟ್ಟಿದ್ದೀರಾ? ಸರ್ 2 ವಿಂಡೋಸ್. ಸೊ ವೆಂಟಿಲೇಷನ್ ಯಾವುದು ಪ್ರಾಬ್ಲಮ್ ಇಲ್ಲ? ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ ಸರ್. ಓಕೆ. ಸೊ ಈ ಕಡೆ ಇದು ಬಂದುಬಿಟ್ಟು ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್. ಸೊ ಇಲ್ಲಿ ನೋಡ್ತಿರ್ಬೋದು ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಇದು ಸ್ಪೇಷಿಯಸ್ ಆಗಿದೆ ಆಲ್ಮೋಸ್ಟು. ಮತ್ತು ಇಲ್ಲಿ ವಾಟರ್ ಪ್ರೂಫಿಂಗು ಅದೆಲ್ಲ ಇದು ಮಾಡಿದ್ದೀರಾ? ಕಂಪ್ಲೀಟಾಗಿ ವಾಟರ್ ಎಫಾಕ್ಸಿ ಗ್ರೂಟಿಂಗ್ ಅಪ್ ಟು 10 ಫೀಟ್ ಎಲ್ಲ ಟೈಲ್ಸ್ ಹಾಕೊಂಡಿದ್ದೀವಿ. ಒನ್ ಟೈಪ್ ಲಕ್ಸುರಿ ಲಿಫ್ಟ್ ಥರ ಅವ್ರಿಗೆ ಮಾಡ್ಕೊಟ್ಟಿದ್ದೀವಿ. ಓಕೆ. ಸೊ ಈ ಕಡೆ ಕೂಡ ಈಚೆ ಸ್ಪೇಸ್ ಇದೆ. ಬಟ್ಟೆ ಏನಾದ್ರು ಒಣಗಾಕಕ್ಕೆ ಎಲ್ಲ ಇದು ಮಾಡ್ಕೊಂಡಿದ್ದೀರಾ?
ಇಲ್ಲೂ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತಲ್ಲ ಹಾಂ ಸರ್, ಇದು ಕಂಪ್ಲೀಟ್ ಆಗಿ ಶೋವರು ಡೈವರ್ಟರ್ ಇರುತ್ತೆ ಎಲ್ಲನೂ ಜಾಗರ್ ಜಾಗ್ವಾರ್ ಫಿಟ್ಟಿಂಗ್ಸೇ ಬಂದ್ಬಿಡುತ್ತೆ. ಸೊ ಇಲ್ಲಿ ಏನು ಸರ್ ಅದು ಪ್ಲಾನ್ ಆಗಿರೋದು? ಸರ್ ಇನ್ನೊಂದು ಏನಂದ್ರೆ ಇಲ್ಲಿಂದ ಕಂಪ್ಲೀಟ್ ಆಗಿ ಇದರಿಂದನೇ ರೂಮಿಂದನೇ ಎಂಟ್ರಿ ಇರಲಿ ಅನ್ಕೊಂಡು ಇಲ್ಲಿ ಬಾಲ್ಕನಿ ಪ್ರೊವೈಡ್. ಸೊ ಇಲ್ಲೂ ಒಂದು ಬಾಲ್ಕನಿ ಒಂದು ಚಿಕ್ಕದಾಗಿ ಪ್ಲಾನ್ ಮಾಡ್ಕೊಂಡಿದೀವಿ. ಓಕೆ ಇದನ್ನು ಸ್ಪೇಸಿಯಸ್ ಆಗಿದೆ ಸರ್. ಕಂಪ್ಲೀಟ್ ಆಗಿ ಸೈಟ್ ಏನು ಬಿಡ್ತಿದೆಯಲ್ಲ ಅಷ್ಟನ್ನು ಬಾಲ್ಕನಿ ಪ್ರೊವೈಡ್ ಮಾಡಿದ್ವಿ. ಸೊ ರೂಮ್ಗೆ ಎಂಟ್ರಿ ಇರುತ್ತೆ, ಆ ರೂಮ್ಗೆ ಎಂಟ್ರಿ ಇರುತ್ತೆ. ಸೊ ಒಂದೇ ಬಾಲ್ಕನಿಗೆ 2 ಆಕ್ಸೆಸ್ ಸರ್. ಹೀಗೆ ಬಂದ್ಬಿಟ್ರೆ ಇದನ್ನು ಬೆಡ್ರೂಮ್ಗೆ ಎಂಟ್ರಿ ಇದೆ ಸರ್. 2 ಬೆಡ್ರೂಮ್ಗೂ ಬಾಲ್ಕನಿ ಯೂಸ್ಫುಲ್ ಆಗುತ್ತೆ ಅಂತ. ಓಕೆ. ಸೊ ಇಲ್ಲೂ ಸೇಫ್ಟಿ ಗ್ರಿಲ್ ಮಾಡಿದ್ದೀರಾ? ಹಾಂ ಸರ್, ಅದನ್ನು MSL ಮಾಡ್ಕೊಂಡಿದ್ವಿ. ಓಕೆ. ಸೊ ಇದು ಕೂಡ ಒಳಗೆ ಹೋಗಿ ನೋಡೋಣ. ಇದು ರೂಮ್ ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್? ಸರ್ ಇದನ್ನು ಒಂದು 16 ಫೀಟಿಗೆ ಒಂದು 10-11 ಫೀಟ್ ಇದೆ. 10-11 ಫೀಟು. ಇಲ್ಲೂ ವಾಲ್ಡ್ರೂಬ್ಸ್ ಎಲ್ಲ ಕೂಡ ಬರುತ್ತೆ. ಓಕೆ. ಸೊ ಇಲ್ಲೂ ಒಂದು ಫ್ರೆಂಚ್ ಟೈಪ್ ವಿಂಡೋ ಕೊಟ್ಟಿದ್ದೀರಾ? ಹಾಂ ಸರ್, ಅಲ್ಲೊಂದು ಫ್ರೆಂಚ್ ಟೈಪ್. ಓಕೆ. ಸೊ ವೆಂಟಿಲೇಷನ್ಗೆ ಎಲ್ಲೂ ಪ್ರಾಬ್ಲಮೇ ಇಲ್ಲ, ಆ ಕಡೆ ಆ ಥರ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ಓಕೆ. ಸೊ ಇದು ಕೂಡ ಫ್ಲೋರಿಂಗ್ ಸೇಮೇ ಬರುತ್ತೆ. ನೆಕ್ಸ್ಟ್ ಫ್ಲೋರಿಗೆ ಹೋಗೋಣ ಬನ್ನಿ. ಅದೇ ಸರ್, ನೀವಾಗ ಸೇಮ್ ಆ್ಯಸ್ ಸೆಕೆಂಡ್ ಫ್ಲೋರ್ ನೋಡಿದ್ರಲ್ವಾ, ಆ್ಯಸ್ ಸೇಮ್ ಪ್ಯಾಟರ್ನ್ ಇಲ್ಲೂ ಇದೆ. ಓಕೆ. ಈ ಕಡೆ ಒಂದು ಬೆಡ್ರೂಮ್, ಈ ಕಡೆ ಒಂದು ಬೆಡ್ರೂಮ್, ಸೇಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಓಕೆ. ಸೇಮ್ ಬಾಲ್ಕನಿ ಆಕ್ಸೆಸ್ ಸೇಮ್ ಇದೆ ಸರ್. ಓಕೆ. ಸೊ ಈಗ ಟೆರೆಸ್ಗೆ ಒಂದ್ಸತಿ ಹೋಗಿ ನೋಡೋಣ ಸರ್. ಇವಾಗ ಬಂದ್ಬಿಟ್ಟು ಇವಾಗ ಟೆರೆಸ್ ಫ್ಲೋರ್ ಹೋಗೋ ಇದರಲ್ಲೇ ಒಂದು ಸ್ಕೈಲೈಟ್ ಸಿಗುತ್ತೆ ಸರ್. ಅದು ಬಂದ್ಬಿಟ್ಟು ಇವಾಗ ಇಡೀ ಅಂದರೆ ಡೇ ಟೈಮಲ್ಲೂ ಫುಲ್ ಲೈಟ್ ಆಗಿರುತ್ತೆ ಅಂತ ಸರ್. ಅದಕ್ಕೆ ಅಲ್ಲಿಂದ ಲೈಟ್ ಬರುತ್ತೆ. ಸ್ಕೈಲೈಟ್ ಬಂದ್ಬಿಟ್ಟು ಒಂದು 8x4 ಅಂತ ಒಂದು ಪ್ರೊವಿಷನ್ ಕೊಟ್ಕೊಂಡಿದ್ದೀವಿ. ಓಕೆ ಸರ್. ಹೀಗೆ ಟೆರೆಸ್ ಫ್ಲೋರ್ ಸರ್. ಹಾಗೆ ಟೆರೆಸ್ ಫ್ಲೋರಿಗೆ ಬಂದರೆ ಕಂಪ್ಲೀಟಾಗಿ ಸ್ಪೇಷಿಯಸ್ ಆಗಿದೆ. ಓಕೆ. ಸೊ ಇಲ್ಲೆಲ್ಲ ನೀವು ವಾಟರ್ ಪ್ರೂಫ್, ಹೀಟ್ ಪ್ರೂಫ್ ಅದೆಲ್ಲ ಮಾಡ್ಕೊಂಡಿದ್ದೀರಾ? ಅದೆಲ್ಲ ಕಂಪ್ಲೀಟ್ ಆಗಿ ಮಾಡಿದ್ವಿ. ಬಿಫೋರ್ ಟೈಲ್ಸ್ ಎಲ್ಲ ವಾಟರ್ ಪ್ರೂಫ್ ಮಾಡ್ಕೊಂಡಿದ್ದೀವಿ ನೀಟಾಗಿ. ಮತ್ತೆ ಫ್ಯೂಚರಲ್ಲಿ ಏನಾದ್ರು ಪ್ರಾಬ್ಲಮ್ ಬರಬಾರ್ದು ಅನ್ಕೊಂಡು. ಓಕೆ. ಸರ್ ಇಲ್ಲಿ ಬಂದ್ಬಿಟ್ಟು ಒಂದು ಸೀಟ್ ಥರ ಮಾಡಿದ್ದೀವಿ, ಸೀಟಿಂಗ್ ಏರಿಯಾ ಥರ ಮಾಡಿ ಒಂದು ಟೈಮ್ ಪಾಸ್ ಮಾಡೋ ಥರ ಎಲ್ಲ. ಇಲ್ಲಿ ಬಂದ್ಬಿಟ್ಟು ಎಲ್ಲ MS ಇದು ಹುಕ್ ಮಾಡ್ಕೊಂಡಿದ್ದೀವಿ. ಓಕೆ. ಇಲ್ಲೆಲ್ಲ ಫ್ಯಾಬ್ರಿಕೇಶನ್ ವರ್ಕ್ ಮಾಡಿ MS ಇದು ಮಾಡ್ಕೊಂಡಿದ್ದೀರಾ. ಸೊ ಈವ್ನಿಂಗ್ ಟೈಮಲ್ಲಿ. ಮತ್ತು ಇಲ್ಲಿ ಟ್ಯಾಂಕ್ ಬರುತ್ತಲ್ಲ, ಸೋಲಾರು ಇದೆಲ್ಲ ಪ್ರಾವಿಷನ್ಸ್ ಇದೆ? ಹಾಂ ಸರ್, ಎಲ್ಲ ಟ್ಯಾಂಕ್ ರೂಮ್ ಮಾಡ್ಕೊಂಡಿದ್ದೀವಿ ಆ ಥರ. ಟ್ಯಾಂಕ್ ರೂಮು ಮತ್ತು ಸ್ಟೋರೇಜ್ ಸ್ಪೇಸಿಗೆ ಏನಾದ್ರು ಇದು ಬರೋದನ್ನ ಇದೊಂದು ರೂಮ್ ಇದೆ. ಓಕೆ. ಸರ್, ಇವಾಗ ಪ್ರಾಜೆಕ್ಟ್ ಕೂಡ ತೋರಿಸಿದ್ರಿ. ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿದೆ, ಯಾವ ಥರ ಟೈಮಿಂಗ್ಸ್ ಇರುತ್ತೆ ಸರ್? ನಮ್ಮದು ಆಫೀಸ್ ಲೊಕೇಶನ್ ಬಂದುಬಿಟ್ಟು ಸಪ್ತಗಿರಿ ಕಾಲೇಜ್ ಹತ್ರ ಇದೆ ಸರ್. ಅಲ್ಲಿ ನೀವು ಸೈಟ್ ಒಂದ್ಸಲ ಆಫೀಸ್ ವಿಸಿಟ್ ಮಾಡಿದ್ರೆ ಅಲ್ಲಿ ಏನು ಮಟೀರಿಯಲ್ಸ್ ಎಲ್ಲನೂ ಒಂದ್ಸಲ ವಿಸಿಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಕಂಪ್ಲೀಟಾಗಿ ಎಂಡ್ ಟು ಎಂಡ್ ನಿಮಗೆ ಕೊಟೇಶನ್ ಕೊಡ್ತಾರೆ, ವಿತ್ ಎಕ್ಸ್ಪ್ಲನೇಷನ್ ಎಲ್ಲನೂ ಮಾಡ್ತಾರೆ. ಅದೇ ಅಲ್ಲಿ ಬಂದು ನೀವು ಕೊಟೇಶನ್ ತೊಗೊಂಡು ನೀವು ಏನಂತ ಪ್ಲ್ಯಾನ್ ಮಾಡ್ಕೊಬೋದು ನೀವು ಸರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.